ತಮಗೆಲ್ಲ ಗೊತ್ತಿರಬಹುದು, ಹೋದ ಅವಧಿಯಲ್ಲಿ 9 ಜನ ವೀರಶೈವ ಲಿಂಗಾಯತ ಸಮಾಜದ ಸಂಸದರು ಪಾರ್ಲಿಮೆಂಟ್ ಅನ್ನ ಪ್ರವೇಶ ಮಾಡಿದರು. ಆದರೆ ಅಲ್ಲಿ ಒಬ್ಬರಿಗೂ ಕೂಡ ಕ್ಯಾಬಿನೆಟ್ ದರ್ಜೆಯ ಹುದ್ದೆಯನ್ನ ಆ ಪಕ್ಷ ಕೊಡಲಿಲ್ಲ ಅಂತಕ್ಕಂತಹ ನೋವು ನಮ್ಮ ನಾಡಿನ ಜನತೆಗಿದೆ. ಬಹಳ ವಿಶೇಷ ಅಂದ್ರೆ, ಮತ್ತು ಅಲ್ಲಿಗೆ ಬರ್ತೇನೆ, 2% ಇರತಕ್ಕಂತಹ ಜನರಿಗೆ 2 ಬಹುದೊಡ್ಡ ಕ್ಯಾಬಿನೆಟ್ ಹುದ್ದೆಗಳನ್ನು ಕೊಟ್ಟಿರತಕ್ಕಂತಹದ್ದು ಅದು ಎಲ್ಲ ಸಮಾಜಗಳಿಗೆ ಅರ್ಥ ಆಗಿದೆ. ಯಾವುದಕ್ಕೆ ಮಾನ್ಯತೆ ಇದೆ ಅಂತಕ್ಕಂಥದ್ದು ಈ ನಾಡಿಗೆ ಗೊತ್ತಾಗಿದೆ ಅನ್ನುವಂಥದ್ದು ಸಾರ್ವಜನಿಕರ ಅಭಿಪ್ರಾಯ ಆಗಿದೆ ಅಂತಕ್ಕಂಥದ್ದು ಬಹಳ ವಿಶೇಷ ಅಂತಂದ್ರೆ, ಎಲ್ಲ ವೀರಶೈವ ಲಿಂಗಾಯತ ಸಮಾಜದ ನಾಯಕರನ್ನ, ಉಳಿದ ಸಮಾಜಗಳ ನಾಯಕರನ್ನ, ಮತದಾರರನ್ನ ಬಳಸಿಕೊಳ್ಳೋದು, ಆಡಳಿತವನ್ನು ಮಾತ್ರ ತಮ್ಮ ಹಿಡಿತದಲ್ಲಿ ಇಟ್ಟುಕೊಳ್ಳೋದು ಬಹುಶಃ ಇದು ಸಾಮಾಜಿಕ ನ್ಯಾಯಕ್ಕೆ ದ್ರೋಹವನ್ನ ಮಾಡಿದಂಗಾಗಿದೆ ಅಂತಕ್ಕಂಥದ್ದನ್ನು ಕೂಡ ತಮ್ಮೆಲ್ಲರ ಗಮನಕ್ಕೆ ನಾವು ತರಲಿಕ್ಕೆ ಇಚ್ಛಪಡ್ತೇವೆ ಅಂತಕ್ಕಂಥದ್ದು. ಬಹುಶಃ ವೀರಶೈವ ಲಿಂಗಾಯತರಿಗೆ ಏನಾದರೂ ಕೇಂದ್ರ ಮಂತ್ರಿಮಂಡಲದಲ್ಲಿ ಅವಕಾಶವನ್ನು ಮಾಡಿಕೊಟ್ಟಿದ್ರೆ ಅದು ಕೇವಲ ರಾಜ್ಯ ಖಾತೆಯನ್ನು ಮಾತ್ರ ಕೊಟ್ಟಿದ್ದಾರೆ ಹೊರತಾಗಿ ಒಂದೇ ಒಂದು ಮಹತ್ವದ ಖಾತೆಯನ್ನ ಕೊಟ್ಟಿಲ್ಲ ಅಂತಕ್ಕಂಥದ್ದು ತಾವೆಲ್ಲ ಹಿಂದಿನಿಂದ ನೋಡಿರಬಹುದು. ಎಷ್ಟೊಂದು ಜಾತಿಯ ತಾರತಮ್ಯಗಳು ಆ ಪಕ್ಷದಲ್ಲಿ ಇದ್ದಾವೆ ಅಂತಂದ್ರೆ, ಶಿಕ್ಷಣ ಖಾತೆಯನ್ನ ತಮಗಿಟ್ಟುಕೊಳ್ತಾರೆ, ಬಹುಶಃ ಪಶುಸಂಗೋಪನಾ ಖಾತೆಯನ್ನ ದಲಿತರಿಗೆ, ಅದರಲ್ಲಿ ವಿಶೇಷವಾಗಿ ಲಂಬಾಣಿ ಸಮಾಜಕ್ಕೆ ಕೊಟ್ಕೊಂತ ಬಂದಿರತಕ್ಕಂಥದ್ದನ್ನ ತಾವು ಅವಲೋಕನ ಮಾಡಬೇಕು ಅಂತ ಸಾಕ್ಷಿಗಾಗಿ ಕೊಡ್ಲಿಕ್ಕೆ ಇಚ್ಛಪಡ್ತೇನೆ. ನನ್ನ ಪ್ರಶ್ನೆ ಇಷ್ಟೇ, ಶಿಕ್ಷಣ ಕೇವಲ ಅವರಿಗೆ ಮೀಸಲು ಅಂತಕ್ಕಂಥದ್ದು ಅದು ಸಾವಿರಾರು ವರ್ಷಗಳ ಅವರ ಭ್ರಮೆಯಾಗಿದೆ. ಬಹುಶಃ ಇತರೆ ಈ ಪಶುಸಂಗೋಪನೆ, ಅರಣ್ಯ ಖಾತೆ ಇಂಥವುಗಳೆಲ್ಲ ಅವು ದಲಿತರಿಗೆ, ಇತರರಿಗೆ ಮಾತ್ರ ಮೀಸಲ ಅಂತಕ್ಕಂಥದ್ದನ್ನ ಪ್ರತಿಯೊಂದು ಸರ್ಕಾರದಲ್ಲಿ ಎತ್ತಿ ತೋರಿಸುವ ಕೆಲಸವನ್ನ ಅವರು ಮಾಡಿದ್ದಾರೆ ಅಂತಕ್ಕಂಥದ್ದು. ನಿಮಗೆಲ್ಲ ತಾಜಾ ಉದಾಹರಣೆ ಅಂತಂದ್ರೆ, ವಿ ಸೋಮಣ್ಣನ್ ಅವರಿಗೆ ಬೆಂಗಳೂರು ದಕ್ಷಿಣ ಭಾಗದಲ್ಲಿ ಚುನಾವಣೆಗೆ ನಿಲ್ಲಿಸಬಹುದಾಗಿತ್ತು. ಆದರೆ ಅವರನ್ನ ತುಮಕೂರಿಗೆ ಕಳಿಸಿಕೊಡುವುದರೊಂದಿಗೆ ಅಲ್ಲಿಯ ಲಿಂಗಾಯತ ನಾಯಕರು ಅವರ ವಿರುದ್ಧ ಜಗಳಕ್ಕೆ ಬೀಳುವ ಹಾಗೆ ಮಾಡಿ ಈ ವೀರಶೈವ ಲಿಂಗಾಯತರನ್ನು ಹೊಡೆದಾಳುವ ತಂತ್ರಗಾರಿಕೆಯನ್ನು ಮಾಡಿದ್ರು ಅಂತಕ್ಕಂಥದ್ದು. ನಾನು ಮೊನ್ನೆ ಧಾರವಾಡದಲ್ಲಿ ಒಂದು ಪ್ರಶ್ನೆ ಮಾಡಿದೆ. ಲಿಂಗಾಯತರ ಪ್ರಾಬಲ್ಯ ಇರುವಲ್ಲಿ, ಉದಾಹರಣೆಗಾಗಿ ಧಾರವಾಡದಲ್ಲಿ ಇವರು ಪ್ರಹ್ಲಾದ್ ಜೋಶಿ ಅವರನ್ನ ಪ್ರಮುಖರನ್ನಾಗಿ, ನಾಯಕರನ್ನಾಗಿ, ಚುನಾವಣೆಗೆ ಅಭ್ಯರ್ಥಿಯನ್ನಾಗಿ ನಿಲ್ಲಿಸಿರ್ತಕ್ಕಂಥದ್ದನ್ನು ನೋಡಿದರೆ ನಮ್ಮ ಪ್ರಶ್ನೆ ಇದು ಆಗಿದೆ, ಬ್ರಾಹ್ಮಣರ ಪ್ರಾಬಲ್ಯ ಇರತಕ್ಕಂತಹ ಕ್ಷೇತ್ರಗಳಲ್ಲಿ ಲಿಂಗಾಯತರನ್ನ ಯಾಕೆ ನಿಲ್ಲಿಸುವ ಪ್ರಯತ್ನವನ್ನ ಅಥವಾ ಇತರೆ ಸಮಾಜಗಳನ್ನು ಯಾಕೆ ನಿಲ್ಲಿಸುವ ಪ್ರಯತ್ನವನ್ನ ಇವರು ಮಾಡಲಿಲ್ಲ ಅನ್ನುವಂತಹ ಪ್ರಶ್ನೆ ನಮ್ಮ ಮುಂದಿದೆ ಅಂತಕ್ಕಂಥದ್ದನ್ನು ಕೂಡ ತಮ್ಮ ಗಮನಕ್ಕೆ ನಾ ತರಲಿಕ್ಕೆ ಇಚ್ಛಪಡ್ತೇನೆ. ಬಹಳ ವಿಶೇಷ ಅಂತಂದ್ರೆ, ಈಗ ತೇಜಸ್ವಿ ಸೂರ್ಯ ಅಂತಕ್ಕಂತಹ ಒಬ್ಬ ಯುವಕರನ್ನ ಇಲ್ಲಿ ನಿಲ್ಲಿಸಿದ ಹಾಗೆ ಅವರನ್ನ ತುಮಕೂರಿಗೆ ನಿಲ್ಲಿಸಿ, ಸೋಮಣ್ಣನವರನ್ನು ಇಲ್ಲಿಗೆ ನಿಲ್ಲಿಸಿ ಯಾರ ತಾಕತ್ತು ಹೇಗಿದೆ ಅಂತಕ್ಕಂಥದ್ದನ್ನ ಪರೀಕ್ಷೆ ಮಾಡಬಹುದಾಗಿತ್ತು ಅಂತಕ್ಕಂತಹ ವಿಚಾರವನ್ನು ಕೂಡ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ನಾವು ಇಚ್ಛಾ ಪಡ್ತೇವೆ ಅಂತಕ್ಕಂಥದ್ದು. ಇವರಿಗೆ ವೀರಶೈವ ಲಿಂಗಾಯತ ಸಮಾಜದ, ಇತರ ಸಮಾಜದ ಮತಗಳು ಮಾತ್ರ ಬೇಕೇ ಹೊರತಾಗಿ ಆ ಸಮಾಜದ ನೋವು ನಲಿವುಗಳಿಗೆ ಸ್ಪಂದಿಸುವಂತದ್ದಾಗ್ಲಿ, ಆ ಸಮಾಜದ ನಾಯಕರನ್ನ ಗುರುತಿಸುವಂತದ್ದಾಗ್ಲಿ ಇವರಿಗೆ ಬೇಕಾಗಿಲ್ಲ.